ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೊಲೆ ಪ್ರಕರಣ ಸಂಬಂಧ ಅಂದ್ರೆ ತ್ರಿಬಲ್ ಮರ್ಡರ್ ಕೇಸ್ ಸಂಬಂಧಪಟ್ಟಂತೆ ಕೇರ್ಪುರಂ ಪೊಲೀಸರು ಈಗಾಗಲೇ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆರೋಪಿತೆ ಶ್ವೇತಳನ್ನ ಬಂಧಿಸಿ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಪತ್ತೆ ಆಗ್ತಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳು ಅಂದ್ರೆ ಎಕ್ಸ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ನೀವು ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ಮತ್ತೆ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನ ನೀವು ನೋಡಬಹುದು. ಮೊನ್ನೆ ಅಂದ್ರೆ ಸೋಮವಾರ ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ತ್ರಿಬಲ್ ಮರ್ಡರ್ ಆಗಿತ್ತು. ಒಂದು ಯುವತಿ ತನ್ನ ತಾಯಿ, ತನ್ನ ತಂದೆ ಹಾಗೂ ತಂಗಿಯನ್ನ ಬರ್ಬರವಾಗಿ ಹತ್ಯೆ ಮಾಡುವಂತ ಕೆಲಸವನ್ನು ಮಾಡಿದ್ಲು. ತನ್ನ ಪ್ರಿಯಕರನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದಾಕೆ ತನ್ನ ತಾಯಿ, ತಂದೆ ಮತ್ತೆ ತಂಗಿಯನ್ನ ಹತ್ಯೆ ಮಾಡಿ ಎಸ್ಕೇಪ್ ಆಗುವಂತ ಕೆಲಸವನ್ನು ಮಾಡಿದ್ಲು. ಈಗಾಗಲೇ ಆರೋಪಿತೆ ಶ್ವೇತಳನ್ನ ಬಂಧನ ಮಾಡಿ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ವಿಚಾರಣೆ ವೇಳೆ ಒಂದಷ್ಟು ವಿಚಾರಗಳನ್ನ ಆಕೆ ಅಂದ್ರೆ ಕೊಲೆಗೆ ಕಾರಣ ಏನು, ಯಾಕೆ ಅಷ್ಟೊಂದು ಆಕ್ರೋಶ ಇತ್ತು, ನಿನ್ನ ಸ್ವಂತ ಎತ್ತ ತಂದೆ ತಾಯಿಯನ್ನೇ ಕೊಲೆ ಮಾಡುವಂತಹ ಕೋಪ ನಿನ್ಗೇನಿತ್ತು ಅಂತೇಳಿ ಪೊಲೀಸರು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರವನ್ನ ಹೇಳಿಕೆ ನೀಡುವಂತ ಕೆಲಸವನ್ನ ಆರೋಪಿತೆ ಶ್ವೇತ ಮಾಡಿದ್ದಾಳೆ. ಈ ಒಂದು ಸಂದರ್ಭದಲ್ಲಿ ಆಕೆ ತನ್ನ ಹಳೆಯ ದಿನಗಳನ್ನ ನೆನಪು ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಹೈಸ್ಕೂಲ್ನಿಂದ ಹಿಡಿದು ಸ್ಕೂಲ್ ದಿನಗಳಿಂದ ಹಿಡಿದು ಕಾಲೇಜ್ವರೆಗೂ ಕೂಡ, ಡಿಗ್ರಿವರೆಗೂ ಕೂಡ ಇಂಜಿನಿಯರಿಂಗ್ ಓದಿದಾಳೆ ಆಕೆ. ಅಲ್ಲಿವರೆಗೂ ಕೂಡ ತಾನು ಎದುರಿಸಿರುವಂತಹ ಒಂದು ಮಾನಸಿಕ ಯುದ್ಧದ ಬಗ್ಗೆ, ಮಾನಸಿಕ ಒತ್ತಡದ ಬಗ್ಗೆ ಪೊಲೀಸರ ಮುಂದೆ ಹೇಳ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಯಾವುದೇ ಕುಟುಂಬದಲ್ಲಾದ್ರೂ ಕೂಡ ಸ್ಟ್ರಿಕ್ಟ್ ಇರ್ತಾರೆ, ಅದೇ ರೀತಿಯಾಗಿ ಅವರ ತಾಯಿ ಕೂಡ ಸ್ಟ್ರಿಕ್ಟ್ ಇದ್ರು. ಈಕೆಗೆ ಆ ಒಂದು ವಿಚಾರ ತಡೆದುಕೊಳ್ಳೋಕೆ ಆಗ್ತಿರ್ಲಿಲ್ಲ. ಚಿಕ್ಕಂದಿನಿಂದಾಗಿಂದಲೂ ಕೂಡ ನನ್ನ ತಾಯಿ ಸಾಕಷ್ಟು ಸ್ಟ್ರಿಕ್ಟ್ ಇಂದ ನನ್ನನ್ನು ಬೆಳೆಸ್ತಿದ್ರು. ಒಂದ್ ರೀತಿ ಸ್ಕೂಲ್ನಿಂದ ಕಾಲೇಜ್ ದಿನಗಳವರೆಗೂ ಕೂಡ, ಇಂಜಿನಿಯರಿಂಗ್ ಡಿಗ್ರಿ ಮುಗಿಯೋವರೆಗೂ ಕೂಡ ಒಂದ್ ರೀತಿ ನಾನು ಕೈದಿ ಅಂತಿದ್ದೆ. ಕೈದಿ ಅಂತ ನನಗೆ ಭಾಸವಾಗ್ತಿತ್ತು. ಎಲ್ಲದರಲ್ಲೂ ಕೂಡ ನನ್ನ ಮನೆಯಲ್ಲಿ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ತಿದ್ರು. ನನ್ನ ಯಾವುದೇ ಡಿಸಿಷನ್ಗೂ ಕೂಡ ನನ್ನ ತಾಯಿ ಒಪ್ತಿರ್ಲಿಲ್ಲ. ಈ ಒಂದು ಕೋಪ ನನಗೆ ಚಿಕ್ಕಂದಿನಿಂದಲೂ ಕೂಡ ನನ್ನ ಮನಸ್ಸಿನಲ್ಲಿ ಇತ್ತು. ಅದರ ಜೊತೆಗೆ ಸ್ಕೂಲ್ನಲ್ಲಿ ಮತ್ತೆ ಕಾಲೇಜ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ತಾಯಿ ನಡೆದುಕೊಳ್ತಿರುವಂಥ ರೀತಿ, ನನ್ನನ್ನು ನೋಡ್ಕೊಳ್ಳುವಂಥ ರೀತಿ ಬೇರೆಯವರು ನನಗೆ ರೇಗಿಸುವಂತಾಗ್ತಿತ್ತು. ಜೊತೆಗೆ ನನ್ನ ಆತ್ಮೀಯರು ಏನು ನೀನು ಈ ರೀತಿ ಇದ್ರೂ ಕೂಡ ನಿನ್ನ ತಾಯಿ ಯಾಕೆ ನಿನ್ನನ್ನು ಈ ರೀತಿಯಾಗಿ ನೋಡ್ಕೊಳ್ತಿದ್ದಾರೆ, ಯಾಕೆ ಫ್ರೀಡಮ್ ಕೊಡ್ತಿಲ್ಲ ಅನ್ನುವಂಥ ಪ್ರಶ್ನೆ ಮಾಡ್ತಿದ್ರು. ನನ್ನ ತಾಯಿ ನನಗೆ ಯಾವುದೇ ರೀತಿಯಾದಂಥ ಫ್ರೀಡಮ್ ಕೊಡ್ತಿರ್ಲಿಲ್ಲ. ಅದು ನನಗೆ ಮಾನಸಿಕವಾಗಿ ಸಾಕಷ್ಟು ಒತ್ತಡವನ್ನು ನೀಡ್ತಿತ್ತು. ನನಗೆ ಒಂದು ರೀತಿ ಕೈದಿಯಂತೆ, ಒಂಥರ ಕಟ್ಟಾಕದಂಗೆ ಫೀಲ್ ಆಗ್ತಿತ್ತು. ಆ ಒಂದು ಕೋಪ ನನ್ನಲ್ಲಿತ್ತು. ಡಿಗ್ರಿಗೆ ಆದ್ಮೇಲೆ ಯಾವಾಗ ಕೆನತ್ನ ಅಂದ್ರೆ ಆರೋಪಿ ಕೆನತ್ನ ಸಂಪರ್ಕ ಆದ್ಮೇಲೆ ಲಿವಿನ್ ನಲ್ಲಿ ಇರ್ತೀವಲ್ಲ, ಆಗ್ಲೂ ಕೂಡ ಒಂದಷ್ಟು ವಿಚಾರಗಳಿಗಾಗಿ ಮಾತುಕತೆ ನಡೀತಿತ್ತು. ಜೊತೆಗೆ ಘಟನೆ ನಡೆದ ದಿನವೂ ಕೂಡ ನನ್ನ ತಾಯಿ ನನಗೆ ಬಂದು ಪ್ರಶ್ನೆ ಮಾಡುವಂತದ್ದಾಗಿರ್ಬೋದು, ಜಗಳ ಮಾಡುವಂತದ್ದಾಗಿರ್ಬೋದು. ಯಾಕಂದ್ರೆ 32 ಲಕ್ಷ ಲೋನ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆರೋಪಿತೆ ಶ್ವೇತಾ ಮತ್ತೆ ಕೆನತ್ ಮಾಡಿರುವಂತ ಲೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ತಾಯಿಗೆ ಎಲ್ಲ ನೋಟಿಸ್ಗಳು ಹೋಗ್ತಿರುತ್ತೆ ಬ್ಯಾಂಕ್ಗಳಿಂದ, ಎಲ್ಲೆಲ್ಲಿ ಲೋನ್ ಎಲ್ಲ ಪಡೆದುಕೊಂಡಿರ್ತಾರೆ. ಅಲ್ಲಿಂದ ಅವರ ತಾಯಿಗೆ, ಮುತ್ತುಲಕ್ಷ್ಮಿಗೆ ಎಲ್ಲ ನೋಟಿಸ್ ಹೋಗ್ತಿರುತ್ತೆ. ಆ ಒಂದು ವಿಚಾರವನ್ನ ಪ್ರಶ್ನೆ ಮಾಡೋದಕ್ಕೆ ಅಂತೇಳಿ ಭಾನುವಾರ ತಂದೆ ತಾಯಿ ಬಂದಿರ್ತಾರೆ. ಅವತ್ತಿನ ರಾತ್ರಿ ತಾಯಿ ಮುತ್ತುಲಕ್ಷ್ಮಿ ಅಲ್ಲೇ ಉಳಿದುಕೊಂಡಿದ್ರೆ, ತಂದೆ ಮತ್ತೆ ತಂಗಿ ಹೋಗಿರ್ತಾರೆ ಬೇರೊಂದು ಊರಿನ ನಿವಾಸಕ್ಕೆ ಹೋಗಿರ್ತಾರೆ. ಮರುದಿನ ಸೋಮವಾರ ದಿನ ಆರೋಪಿಗಳು ಕೊಲೆ ಮಾಡಿರ್ತಾರೆ. ಮಧ್ಯಾಹ್ನ 2:30 ಸುಮಾರಿಗೆ ಕೊಲೆ ಮಾಡಿರ್ತಾರೆ. ಅದಾದ್ಮೇಲೆ ಪದೇ ಪದೇ ಕಾಲ್ ಮಾಡಿರ್ತಾರೆ. ಯಾರು ತಂಗಿ ಮತ್ತೆ ತಂದೆ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ರಿಸೀವ್ ಮಾಡೋದಿಲ್ಲ. ಬಂದು ನೋಡಿದಾಗ ಈ ರೀತಿಯಾಗಿ ತಾಯಿ ಕೊಲೆ ಮಾಡಿರುವಂತ ವಿಚಾರ ಗೊತ್ತಾಗಿ ಅವರು ಕೂಡ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಇಬ್ಬರನ್ನು ಕೂಡ ಕೊಲೆ ಮಾಡಿ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅದಕ್ಕೂ ಮುನ್ನ ಆರೋಪಿತ ಕೆನತ್ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಫ್ಲಾಟ್ ಅನ್ನ ಬಾಡಿಗೆಗೆ ಪಡೆದಿದ್ದ. ಕೇರ್ಪುರಂನಲ್ಲಿ ತಾವು ಗಂಡ ಹೆಂಡತಿ ಅಂತೇಳಿ ಒಂದು ಫ್ಲಾಟ್ ಅನ್ನ ಪಡೆದಿರ್ತಾರೆ. ಇಲ್ಲೂ ಕೂಡ ಅಲ್ಲಿ ಇದ್ರೂ ಕೂಡ, ಅಲ್ಲಿ 4-5 ತಿಂಗಳಿಂದ ವಾಸ ಇದ್ರೂ ಕೂಡ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬಾಡಿಗೆ ಮನೆಗೆ ಆತ 1 ವರ್ಷದಿಂದ ಬಾಡಿಗೆ ಕಟ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಕೊಲೆ ಆದ್ಮೇಲೆ ಅವತ್ತಿನ ದಿನ ರಾತ್ರಿ ಸುಮಾರಿಗೆ 10 ಗಂಟೆ ಸುಮಾರಿಗೆ ಆ ಒಂದು ಫ್ಲಾಟ್ಗೆ, HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಫ್ಲಾಟ್ಗೆ ಬೈಕ್ ನಲ್ಲಿ ಇವರು ಹೋಗಿದ್ರು. ಒಂದು ಸೂಟ್ ಕೇಸ್ ಅನ್ನು ಕೂಡ ತೆಗೆದುಕೊಂಡು ಹೋಗಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಎಲ್ಲವೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗಿದೆ. ಇದರ ಜೊತೆಗೆ ಆರೋಪಿಗಳು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆ ಒಂದು ಫ್ಲಾಟ್ ನಲ್ಲಿ ಒಂದು ಡ್ರಮ್ ಆಗಿರ್ಬೋದು, ಮತ್ತೆ ಡ್ರಿಲ್ಲಿಂಗ್ ಮಷಿನ್ ಆಗಿರ್ಬೋದು, ಒಂದಷ್ಟು ವಸ್ತುಗಳು ಕೂಡ ಪತ್ತೆಯಾಗಿದೆ. ಹೀಗಾಗಿ ಆ ಒಂದು ಪ್ಲಾನ್ ಅನ್ನ ಇವರು ಬಾಡಿಯನ್ನ ಅಲ್ಲಿಂದ ಇಲ್ಲಿಗೆ ತರೋದಕ್ಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗ್ತಿದೆ. ಸದ್ಯ ಎಲ್ಲವನ್ನೂ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. CCTV ಫುಟೇಜ್ಗಳನ್ನ ಕಲೆ ಹಾಕಿದ್ದಾರೆ. ತಾಂತ್ರಿಕ ವಿಚಾರಗಳನ್ನು ಕೂಡ, ತಾಂತ್ರಿಕ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆರೋಪಿತಿಯನ್ನ ಕಸ್ಟಡಿಗೆ ಪಡೆದು
7 ದಿನಗಳ ಕಾಲ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಸ್ಕೇಪ್ ಆಗಿರುವಂತ ಕೆನತ್ಗಾಗಿ ತೀವ್ರ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಪುದುಚೇರಿ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆತನಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಇನ್ನೂ ತನಿಖೆ ವೇಳೆ ಏನೆಲ್ಲ ವಿಚಾರಗಳು ಪತ್ತೆಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.